ಮುರಳಿ ಮೋಹನ್ ಫೇಲ್ಯೂರ್ ಅಲ್ಲ. ಮುರಳಿ ಮೋಹನ್ ಕಥೆಯನ್ನು ಚೆನ್ನಾಗೇ ಮಾಡಿದ್ದಾನೆ. ಪ್ರಾಜೆಕ್ಟ್ಗಳಾಗಲಿಲ್ಲ. ಅದಕ್ಕೆ ಕೆಲವು ಸಲ ಕಾರಣ ವ್ಯಕ್ತಿಗಳಾಗಿದ್ದಾರೆ, ಕೆಲವು ಸಲ ಕಾರಣ ಶಕ್ತಿಗಳು, ಕಾಣದ ಶಕ್ತಿಗಳಾಗಿದ್ದಾವೆ. ಕಾಣದ ಶಕ್ತಿ ಅಂತಂದರೆ ನಾನು ಹೇಳಿದ್ನಲ್ಲ, ವ್ಯಕ್ತಿಗಳು ಅಂತ ನಾನು ಹೇಳಲಿಕ್ಕಾಗಲ್ಲ. ಇಂಡಸ್ಟ್ರಿಯಲ್ಲಿ ಇವತ್ತಿನ ದಿವಸ ನಾನು ಯಾರೊಬ್ಬರನ್ನು ನಾವು ಏನಂದರೆ ನಾವು ಎಲ್ಲದಕ್ಕೂ ಸಾಕ್ಷಿ ಕೊಡಲಿಕ್ಕಾಗಲ್ಲ. ಆದ್ದರಿಂದ ಸುಮ್ಮನೆ ಗಾಳಿಲಿ ಗುಂಡು ಹೊಡೆದಂಗೆ ಆಗೋಗ್ಬಿಡುತ್ತೆ. ಅದರದ್ದು ಸರ್ಕಮ್ಸ್ಟೆನ್ಷಿಯಲಿ ಜನ ನೋಡಿದಾಗ ಅದಕ್ಕೆ ಕೆಲವು ಗೊತ್ತಾಗುತ್ತೆ. ನಾನು ಹೇಳಿದ್ದು ಕಾಣದ ಶಕ್ತಿಗಳು ಅಂತಂದಾಗ ಹೇಗೆ ಅಂತಂದರೆ, ಇವಾಗ ರಾಜ್ಕುಮಾರ್ ಅವರು ಕಿಡ್ನಾಪ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡ್ವ. ಹಾಲಿವುಡ್ಗೆ ವೀಸಾ ಆಗೋಯ್ತು, ಟಿಕೆಟ್ ಆಗೋಯ್ತು, ನಾನು ಹೋಗಿ ಬಟ್ಟೆಗಳೆಲ್ಲ ತೊಗೊಂಡಾಗೋಯ್ತು. ಕೆನಡಾದಲ್ಲಿ ಚಳಿ ಇರುತ್ತೆ, ಅದಕ್ಕೆ ಏನೇನು ಬೇಕು ಥರ್ಮಲ್ಲು ಎಲ್ಲ ತಗೊಂಡು ಇನ್ನೇನು ಹೊರಡಬೇಕು ಅನ್ನೋ ಟೈಮಲ್ಲೇ ಎಲ್ಲೋ ಇರೋ ವೀರಪ್ಪನ್ ಬಂದು ಅಲ್ಲಿಗೆ ರಾಜ್ಕುಮಾರ್ ಅವರು ಕಿಡ್ನಾಪ್ ಮಾಡಿಬಿಟ್ರಲ್ಲ. 108 ದಿವಸ ನಾನು ನಿಂತೋಗ್ಬಿಟ್ರಲ್ಲ. ಇದು ಯಾರೋ ವ್ಯಕ್ತಿ ಮೇಲೆ ಹೇಳೋಕ್ಕಾಗಲ್ವಲ್ಲ. ಇದು ಯಾವುದು, ಇದೇನು ಪ್ಲ್ಯಾನು, ಡಿವೈನ್ ಪ್ಲ್ಯಾನು. ಇವಾಗ ವ್ಯಕ್ತಿಗಳು ಅಂತ ಹೇಳ್ಬೇಕು ಅಂದರೆ, ಇವಾಗ ಇಂದ್ರಸೇನ ಯಾಕೆ ನಿಂತೋಯ್ತು? ಅರ್ಜುನ್ ಸರ್ಜಾ ಹೀರೋ ಓಕೆ ಮಾಡಿದ ಕತೆನ, ಪ್ರೊಡ್ಯೂಸರ್ ಓಕೆ ಮಾಡಿದ್ರು ಕತೆನ, ಪಿಕ್ಚರ್ ಯಾಕೆ ಆಗಲಿಲ್ಲ? ಪ್ರೊಡ್ಯೂಸರ್ ಓಕೆ ಮಾಡಿ ರಾಮನಾಯ್ಡು ಅವರು ಪ್ರೊಡ್ಯೂಸರ್ ಕತೆ ಓಕೆ ಮಾಡಿದ್ರು. ನನಗೆ ರಾಮನಾಯ್ಡು ಅವ್ರಿಗೆ ಒಂದು ಕತೆ ಹೇಳಿದೆ ಸರ್. ಹೆಲ್ಪ್ ಮಾಡಿದ್ದು ಹೇಮಾ ಚೌಧರಿ ಅವರು. ಪುಟ್ಟಿಂಟಿ ರಾಚಲ್ಲಿ ಶೂಟಿಂಗು ಹೈದ್ರಾಬಾದಲ್ಲಿ, ತವರಿಗೆ ಬಾತಂಗಿ ತೆಲುಗು ವರ್ಷನ್, ಅರ್ಜುನ್ ಸರ್ಜಾ ಹೀರೋ. ಸೊ ನಾನು ಇಲ್ಲಿ ಏನಾಗೋಯ್ತು, ನಾಗರವು ಹೋದ್ಮೇಲೆ ಇಲ್ಲಿ ಎಲ್ಲೋದ್ರೂ ಆ ನಾಗರವು ಮಾತಾಡೋರು ಡಿಸ್ಟ್ರಿಬ್ಯೂಟರ್ಗಳು. ಸ್ವಲ್ಪ ಹಂಗೆ ನಾಗೇಶ್ ಕುಮಾರೇ ಹೇಳೋದಂತೆ, ಕೆ ವಿ ನಾಗೇಶ್ ಕುಮಾರ್, ಏನು ಸ್ವಲ್ಪ ಒಂದು ವರ್ಷ 2 ವರ್ಷ ಜನ ನಾಗರವು ಮರಿಬೇಕು ಅಂತ. ಮರೆಯೋಂಥದ್ದು ಏನಿದೆ, ಪಿಕ್ಚರ್ ಚೆನ್ನಾಗಿ ಕಲೆಕ್ಷನ್ ಆಗಿದೆ, ದುಡ್ಡಾಗಿದ್ದು, ದೊಡ್ಡ ಇರೋ ಪಿಕ್ಚರು, ನಾನೊಂದು ಪಿಕ್ಚರ್ ಮಾಡ್ಬೋದಲ್ಲ. ಈಗ ಏನೋ ಒಂದು ಕಾರಣ ಹೇಳ್ತಿದ್ದಾರೆ, ಇಲ್ಲಿ ಆಗ್ತಿಲ್ಲ ನನಗೆ ಬೆಂಗಳೂರಲ್ಲಿ. ಸರಿ, ಹೈದ್ರಾಬಾದಲ್ಲಿ ಟ್ರೈ ಮಾಡೋಣ ಅಂತ ಒಂದು ಐಡಿಯಾ ಬಂತು. ಸೊ ನಾನೇನು ಮಾಡಿದೆ, ಅಜಯ್ ಕುಮಾರ್ ಅವ್ರಿಗೆ ಅಲ್ಲೇ ಇದ್ದರು, ಪುಟ್ಟಿಂಟಿ ರಾಚಲ್ಲಿ ಪ್ರೊಡ್ಯೂಸರ್ RS ಗೌಡ್ರು ಅಲ್ಲೇ ಇತ್ತು. ಸರ್, ಈ ಥರ ನಾನು ಹೈದ್ರಾಬಾದಿಗೆ ಬರ್ತೀನಿ, ಅಲ್ಲೊಂದು ಸ್ವಲ್ಪ ಟ್ರೈ ಮಾಡ್ತೀನಿ ಸರ್ ಹೈದ್ರಾಬಾದಲ್ಲಿ, ನೋಡೋಣ ಅಂತ. ಬನ್ನಿ ಅಂದರು, ಹೋದ್ವಿ. ಆಮೇಲೆ ಸೆಟ್ಲಿಗೆ ಹೋದೆ, ಹೇಮಾ ಚೌಧರಿ ಅವರು ಇದ್ದರು. ಹೇಮಾ ಚೌಧರಿ ಅವರು ನನ್ನ ಡೈಲಾಗ್ ಬರ್ದು ಪಿಕ್ಚರ್ ಆ್ಯಕ್ಟ್ ಮಾಡಿದ್ದಾರೆ, ಪರಿಚಯ ಇದ್ವಿ ನಾವು ಚೆನ್ನಾಗಿ. ಆಮೇಲೆ ಕೇಳಿದ್ರು, ಏನು ಮುರಳಿ, ಏನು ಸಮಾಚಾರ? ಈ ಥರ ಮೇಡಮ್ ಬಂದಿದ್ದೀನಿ, ಕತೆ ಹೇಳ್ಬೇಕು, ಯಾರಿಗಾರು ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ. ರಾಮನಾಯ್ಡು ಓಕೆನಾ ಅಂದರು ಅವರು. ರಾಮನಾಯ್ಡು ಓಕೆನಾ ಮೇಡಮ್? ಏನು ಮೇಡಮ್ ಕೇಳಿದ್ರಿ? ಅವ್ರು ಸಿಕ್ಕಿದ್ರೆ ಅದಕ್ಕಿಂತ ಬೇಕಾ ನನಗೆ? ಈ 15 ವರ್ಷದ್ದು ವನವಾಸ ಮುಗಿದೋಗುತ್ತೆ ಅಂದೆ. 1 ನಿಮಿಷ ಇರೋದು, ಟಕ್ಕಂತ ಫೋನ್ ಹಾಕ್ಬಿಟ್ರು ಅವರು ರಾಮನಾಯ್ಡು ಅವ್ರಿಗೆ. ಈ ಥರ ಬೆಂಗಳೂರಿಂದ ಒಬ್ಬ ಹುಡುಗ ಬಂದಿದ್ದಾನೆ, ನಮ್ಮ ಹುಡುಗ ಒಳ್ಳೆ ಕತೆ ಮಾಡಿದ್ದಾನೆ, ನೀವು ಕೇಳಬೇಕು. ಅವರೇನಂದರು, ನಾನು ಇವತ್ತು ತಿರುಪತಿಗೆ ಹೋಗ್ತಾಯಿದ್ದೀನಿ, ಚಂದ್ರಬಾಬು ನಾಯ್ಡು ಜೊತೆಲಿ ಹೋಗ್ತಾಯಿದ್ದೀನಿ, ನಾನು ಬರೋದು 2 ದಿನ ಆಗುತ್ತೆ, ಅವರು ಹೋಗ್ಬಿಟ್ಟು ಆಮೇಲೆ ಬರೋಕ್ಕೆ ಹೇಳಿ 2 ದಿನ ಬಿಟ್ಕೊಂಡು ಅಂದರು. ಇಲ್ಲ ಬಂದುಬಿಟ್ಟಿದ್ದಾರೆ, ಅವ್ರು ಇಲ್ಲೇ ಇರ್ತಾರೆ, ನೀವು ಬಂದಮೇಲೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಡಿ. ಸುಮ್ಮನೆ ಇರು, ಆಮೇಲೆ ಇನ್ನೇನೋ ಕಾರಣ ಹೇಳ್ಬಿಡ್ತಾರೆ, ಇಲ್ಲೇ ಇರು ಅಂದರು. ಇದ್ದೆ ನಾನು. ಅವರು ಹೋಗ್ಬಿಟ್ಟು ಬಂದರು. ಆಮೇಲೆ ಮೇಡಮ್ ಮತ್ತೆ ಮಾತಾಡ್ಬಿಟ್ಟು 4:15 ಬರೋಕ್ಕೆ ಹೇಳಿದ್ದಾರಪ್ಪ, ಸಾಯಂಕಾಲ ಹೋಗು ಅಂದರು. ನಾನು ಜೂಬ್ಲಿ ಹಿಲ್ಸಲ್ಲಿದ್ದೆ, ಫಿಲಿಮ್ ನಗರಲ್ಲಿ. ಅಲ್ಲೇ ಅವ್ರದ್ದು ರಾಮನಾಯ್ಡು ಸ್ಟುಡಿಯೋ, ಅವ್ರ ಆಫೀಸು. ಫಿಲಿಮ್ ನಗರದಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ 3 ರೋಡ್ ಅಷ್ಟೇ. ಬಟ್ ಬಂದಾಗ ತೋರಿಸ್ಬೇಕಲ್ಲ, ಹೋಗ್ಬೇಕಾದ್ರೆ ನಾವು ವೀಕಂಡ್ ಒಂದು ಕಾರ್ ಮಾಡಿಕೊಂಡು ಏನೋ ಒಂದು ಬೆಂಗಳೂರಿಂದ ಬಂದವನಂತ ಹೋದೆ ನಾನು. ಅವ್ರು ಕಾಣಿಸೋದೇ ಇಲ್ಲ, ನಾವು ಅಲ್ಲೆಲ್ಲೋ ನಿಲ್ಸಿದ್ದೀವಿ ಕಾರು. ಹೋಗಿ ಕರೆಕ್ಟಾಗಿ 4 ಗಂಟೆ 15 ನಿಮಿಷಕ್ಕೆ ನಿಂತ್ಕೊಂಡ್ಬಿಟ್ಟೆ. ಅವ್ರ ಆಫೀಸಲ್ಲಿ ಹೋಗಿ ಕೂತ್ಕೊಟ್ಟೆ. ರಿಸೆಪ್ಷನ್ಸಿಗೆ ಈ ಥರ ಹೆಸರು ಹೇಳ್ಬಿಟ್ಟು ಬೆಂಗಳೂರಿಂದ ಬಂದಿದ್ದೆ. ನನ್ನ ಎದುರು ಬಂದರು ಸರ್ 25 ನಿಮಿಷಕ್ಕೆ, 4:25 ಬಂದರು. ಆವಾಗ ನಾನು ನೋಡಲಿಲ್ಲ. ಅವರು ಸ್ಟ್ರೈಟಾಗಿ ಹೋದರು, ಅವ್ರದ್ದು ಹಿಂಗಿದೆ ಹತ್ಕೊಂಡು ಮೇಲೆ ಹೋದರು. 27-28ಕ್ಕೆ ಬೆಲ್ ಮಾಡಿದ್ರು ಕೆಳಗೆ ಫೋನು. ಬೆಂಗಳೂರಿಂದ ಯಾರಾದರೂ ಬಂದಿದ್ದಾರೆ ಅಂತ ಕೇಳಿದ್ರು. ಸರ್ ಬಂದಿದ್ದಾರೆ ಇವ್ರದ್ದು, ಮೇಲೆ ಕಳಿಸಿದ್ರು. ಕರೆಕ್ಟಾಗಿ 29ಕ್ಕೆ ಮೇಲಿದ್ದೀವಿ. ಟೈಮಿಂಗ್ ಹೆಂಗೆ ಮೇಂಟೈನ್ ಮಾಡ್ತಾರೆ ನೋಡಿ ಸರ್ ಅವರು. ಆಮೇಲೆ ಅದು ಇದು ಬಿಟ್ಟು ಕರೆಕ್ಟಾಗಿ 4:15 ಚೌಧರಿ ಅವರು చెప్పినారు మీ గురించి. ಅವ್ರು ಹೇಳಿದ್ರು, ಚೌಧರಿ ಅವರು, ಹೇಮಾ ಚೌಧರಿ ಅವರು, ಏನು ನಿನ್ನ ಕತೆ ಹಿಂಗೆ ನೋಡಿದ್ರು ಸರ್ ವಾಚನ್ನು. ಓಕೆ, ನೀನು 1 hour ಟೈಮ್ ಕೊಡ್ತೀನಿ, ಇನ್ನೇನು ಕತೆ ಹೇಳ್ಬಿಡು ಅಂತ ಕೂತ್ಕೊಂಡ್ರು ಸರ್. ನಾನು ಕತೆ ಹೇಳಿದೆ, ನಮ್ಮ ಅಸ್ಟೆಂಟ್ ಕರ್ಕೊಂಡು ಹೋಗಿದ್ದೆ. 1:15 ಗಂಟೆ ಕತೆ ಹೇಳಿದೆ. ಇಂಟರ್ವಲ್ ಆದ ತಕ್ಷಣ ಕಾಫಿ ಬಂತು, ಬಿಸ್ಕೆಟ್ ಬಂತು, ಟ್ರೀಟ್ಮೆಂಟ್ ಚೇಂಜ್ ಆಯಿತು. ಅವ್ರಿಗೆ ಇಷ್ಟ ಆಯಿತು, ನಾ ಹೇಳಿದ ಕತೆ ಅವ್ರಿಗೆ ಇಷ್ಟ ಆಗಿದೆ ಇಂಟರ್ವಲ್ವರೆಗೂ. ಆದರೆ ಟ್ರೀಟ್ಮೆಂಟು ಚೇಂಜ್ ಆಗೋಯ್ತು. ತಿರುಗಿ ಕೆಳಗೆ ಹೋಗಿ ಮೇಲೆ ಬಂದು, ಸರ್ ಆ ಮನುಷ್ಯ ಮೇಲೆ ಬಂದಮೇಲೆ ಫಸ್ಟ್ ಹಾಫ್ ಕತೆ ಹೇಳಿದ್ರು ಸರ್ ನನಗವರು. ನನಗದು ಆಶ್ಚರ್ಯ ಆಗಿದ್ದು ಸರ್. ಯಾಕೆ ಮನುಷ್ಯ ಅಷ್ಟು ದೊಡ್ಡ ಪ್ರೊಡ್ಯೂಸರ್ ಆಗಿದ್ದಾರೆ ಅನ್ನೋದು ಅಂದರೆ,
ನಾನು ಕತೆ ಹೇಳ್ಬೇಕಂದ್ರೆ ನೀವು ಎಷ್ಟು ಪ್ರಿಪೇರ್ ಮಾಡ್ಕೊಂಡು ಹೇಳಿರ್ತೀನಲ್ಲ ಸರ್, ಒಂದು ಸೀನ್ ಬಿಡಬಾರ್ದು, ಅದು ಹೊರಟೋಗುತ್ತೆ ಸರ್. ಆ ಮನುಷ್ಯ ಕ್ಲೀನಾಗಿ ಒಂದೊಂದು ಪಾಯಿಂಟನ್ನು ಜಾಯಿಂಟ್ ಮಾಡಿ ಇಲ್ಲಿವರೆಗೂ ಇಂಟ್ರೋಲ್ ಆಯಿತು. ಇವಾಗ ಹೇಳು ಅಂದರು. ಆವಾಗಲೇ ಆಶ್ಚರ್ಯ ಆಯಿತು, ಕತೆ ಕೇಳಿದ್ದಾರೆ ಅನ್ನೋದೊಂದು ಸಮಾಧಾನ. ಆಮೇಲೆ ಏನು ಲಿಸನರ್ ಅದು, ಏನು ಪಕ್ಕಾ ಲಿಸನರು. ಸೆಕೆಂಡ್ ಹಾಫ್ ನಡೀತಾ ಇದೆ, ಕ್ಲೈಮ್ಯಾಕ್ಸ್ ಹೋಗ್ತಾ ಇದ್ದಂಗೆ ಏನಂದರು, ಕ್ಲೈಮ್ಯಾಕ್ಸ್ಗೆ ಇನ್ನೊಂದು ರೀಲ್ ಇದೆ, ಹಂಗೆ 1 ನಿಮಿಷ ಇರಿ, ನಿಮಗೆ ಬೇರೆ ಯಾರಾದರೂ ಬಂದರೆ ಪ್ರಾಬ್ಲಮ್ ಇಲ್ಲ ತಾನೇ ಅಂದರು. ಬೇರೆ ಯಾರಾದರೂ ಅಲ್ಲ, ರೈಟ್ರ್ ಯಾರಾದರೂ ಬಂದರೆ ಪ್ರಾಬ್ಲಮ್ ಇಲ್ಲ ತಾನೇ ಅಂದರು. ಏನಿಲ್ಲ ಸರ್, ನೀವು ಸರಿ 1 ನಿಮಿಷ ಇರಿ ಅಂತ ಸತ್ಯಾನಂದ್ ಅಂತ ಒಬ್ಬ ರೈಟ್ರನಿಗೆ ಫೋನ್ ಮಾಡಿದ್ರು. ಎಲ್ಲಿದ್ದೀರಾ ಅಂದರು. ಇಲ್ಲ ಇದ್ದೀರಿ, ಬನ್ನಿ ಆಫೀಸ್ಗೆ ಅಂದರು. ನಾನು ಕತೆ ಮುಗಿಸೋ ಅಷ್ಟೊತ್ತಿಗೆ ಅವ್ರು ಬಂದುಬಿಟ್ರು ಸರ್. ಅಲ್ಲೇ ಎಲ್ಲೋ ಇದ್ದರು ಅನ್ಸುತ್ತೆ. ಸತ್ಯಾನಂದ್ ಅಂದರೆ ಯಾರು ಅಂದರೆ ಬಂದು ಚಿರಂಜೀವಿ ಅಂಥವ್ರುಗಳಿಗೆಲ್ಲ ರೈಟ್ರು, ಆ ಕತೆ ಸ್ಕ್ರೀನ್ ಪ್ಲೇಯಲ್ಲಿ ಕೂತ್ಕೊಳ್ಳೋಂಥ ವ್ಯಕ್ತಿ. ಆ ವ್ಯಕ್ತಿನ ನಾವು ತೆಲುಗು ಮಾಡುವಾಗ ಉಪೇಂದ್ರ ಚಿರಂಜೀವಿ ಪಿಕ್ಚರ್ ಮಾಡ್ತಿದ್ರಲ್ಲ, ಆಗ ನೋಡಿದ್ದೆ. ಅಲ್ಲಿಗೆ ಬರ್ತಿದ್ರು ಅವರು, ಚಿರಂಜೀವಿ ಪ್ರಾಜೆಕ್ಟ್ಗೆ ಮಾತಾಡೋಕ್ಕೆ ಬರ್ತಾಯಿದ್ರು. ಬಟ್ ನನಗೆ ಪರಿಚಯ ಇರಲಿಲ್ಲ, ಉಪ್ಪಿಗೆ ಪರಿಚಯ. ಆ ವ್ಯಕ್ತಿ ಇಲ್ಲಿ ಬಂದು ಕೂತ್ಕೊಂಡ್ರಲ್ಲ, ನನಗೊಂದು ಸ್ವಲ್ಪ ಜರ್ಕಾಯಿತು. ಯಾರೋ ಒಬ್ಬ ರೈಟ್ರ್ ಬಂದು ಕೂತ್ಕೊಂಡಾಗ ಕತೆ ಹೇಳ್ತಿದ್ದೀವಲ್ಲ ಅನ್ನೋದು. ಕತೆ ಮುಗಿಸ್ಬಿಟ್ಟೆ ಸರ್. ತಿರುಗಿ ಕಾಫಿ ಬಂತು, ಬಿಸ್ಕೆಟ್ ಬಂತು. ನಿಮಗೇನು ಇದಿಲ್ಲ ಅಂದರೆ ಇವ್ರಿಗೊಂದ್ಸಲ ಹೇಳ್ಬಿಡಿ ಅಂದರು. ಹಾಂ ಸರಿ, ಅವ್ರಿಗೆ ಮತ್ತೆ ತಿರುಗಿ ½ ಆನ್ ಅವರಲ್ಲೇ ಹೇಳ್ಬಿಟ್ಟೆ, ಪಟ 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 ಜಾಮ್. ಅವರು ಚೆನ್ನಾಗಿದೆ ಕತೆ, ಇದು ಎಷ್ಟು ದಿವಸ ಮಾಡಿದ್ರು, ಹಿಂಗೆಲ್ಲ ಕೇಳಿದ್ರು. ಕೆಳಗಡೆ ಬಂದು ನಾಯ್ಡುಗಾರು ಕಿಂದ ಬಿಲ್ಸ್ತಾರೆ ಅಂತ ಕೆಳಗಡೆ ಹೋದಿ ಸರ್. ಅವ್ರು ನನಗೆ ಕ್ಲಿಯರಾಗಿ ಹೇಳಿದ್ರು, ನೋಡಿ ಈ ಪಿಕ್ಚರು ನಾನೇ ಮಾಡಬೇಕು. ನಮ್ಮ ಕಂಪನಿನಲ್ಲಿ ಕೆಲವು ಪಿಕ್ಚರ್ ನಾನು ಮಾಡ್ತೀನಿ, ಕೆಲವು ಪಿಕ್ಚರ್ ನನ್ನ ಮಗ ಮಾಡ್ತಾನೆ, ಸುರೇಶ್ ಬಾಬು ಮಾಡ್ತಾನೆ. ಅವನ ಕತೆ ಕೇಳಿದ್ರೆ ಅವ್ನು ನನಗೆ ಕತೆಗಾರನ ಕಳಿಸ್ತಾರೆ. ನಾನು ಕತೆ ಓಕೆ ಮಾಡಿದ್ಮೇಲೆ ಅವ್ನು ಟೇಕ್ ಓವರ್ ಮಾಡಿ ಅವನೇ ಫುಲ್ಲು ಪ್ರೊಡಕ್ಷನ್ ಮಾಡ್ತಾನೆ. ನಾನು ಕತೆ ಕೇಳಿದ್ರೆ ಅವನು ಬರಲ್ಲ, ನಾನೇ ಎಲ್ಲ ಮಾಡೋದು ಪ್ರೊಡಕ್ಷನ್. ನನಗಿದು ಚೆನ್ನಾಗಿದೆ ಕತೆ, ಒಂದು ಸಣ್ಣ ಪುಟ್ಟ ಕೆಲವು ಚೇಂಜಸ್ ಇದೆ. ಇದು ಒಂದು ಕೆಲಸ ಮಾಡೋಣ, ನಾನು ಒಂದು ಮೈಸೂರಲ್ಲಿ ಶೂಟಿಂಗ್ ಬರ್ತಾಯಿದ್ದೀನಿ. ಒಂದು ಯಾವುದೋ ಸಿನಿಮಾ ಮಾಡ್ತಿದ್ರು ಸರ್ ಅವರು, ವೆಂಕಟೇಶು ಮತ್ತು ಕರಿಷ್ಮಾ ಕಪೂರು, ಮೈಸೂರಲ್ಲಿ ಶೂಟಿಂಗ್, ಲಲಿತ್ ಮಹಲಲ್ಲಿ. ಆವಾಗ ನೀನು ಅಲ್ಲಿ ಕರೆಸ್ಕೋತೀನಿ, ಫೈನಲ್ ಮಾಡ್ತೀನಿ ಅಂತ ಹೇಳಿದರು. ನಾನೇ ಮಾಡ್ತೀನಿ ಪಿಕ್ಚರು, ನಿನಗೆ ಯಾರ್ಯಾರು ಬೇಕು ಅಂದರು. ನಾನು ಹರಿಕೃಷ್ಣ ಬೇಕು ಅಂತ ಹೇಳಿದ್ದೆ. ಆಗ ಇನ್ನೊಂದಿಬ್ಬರು ಹೇಳಿದೆ, ಬಾಲಕೃಷ್ಣ ಅವ್ರ ಅಣ್ಣ ಸತ್ತೋದ್ರಲ್ಲ, ಅವರು ಬೇಕು. ಇನ್ನು ಮಿಕ್ಕದವ್ರಿಗೆ ಒಂದಷ್ಟು ಕ್ಯಾರೆಕ್ಟರ್ ಹೇಳಿದೆ. ಮಾಮೂಲಿ ಫುಲ್ಲು ತೆಲುಗು ಇಂಡಸ್ಟ್ರಿ ಪಾಪ್ಯುಲರ್ ಆರ್ಟಿಸ್ಟ್. ಅವರು ರಾಮನಾಯ್ಡು ಹೆಂಗೆ ಅಂದರೆ ಅವರೇ ಟ್ರಾಲಿನೂ ತಲುಪಿಡ್ತಾರಂತೆ ಸರ್. ಸ್ಪಾಟಲ್ಲಿ ಚೇರ್ ಹಾಕೊಂಡು ಕೂತ್ಕೊಂಡ್ಬಿಡ್ತಾರಂತೆ ಅವರು. ಬಟ್ ನಂಗೆ ತುಂಬ ಕ್ಲೋಸ್ ಆಗ್ಬಿಟ್ರು. ಆಮೇಲೆ ಹೇಳಿದ್ರು ಕೆಳಗಡೆ ಹಿಂಗೆ ಅಂದರು, ಈ ಥರ ಬರ್ತೀನಿ ಮಾಡ್ತೀನಿ. ಆಮೇಲೆ ಹೆಂಗೆ ಬಂದಿದ್ದೀರಾ, ಕಾರ್ ಕಳಿಸ್ಲಾ ಅಂದರು. ಇಲ್ಲ ಇಲ್ಲ ಸರ್, ನಾವು ಕಾರಲ್ಲಿ ಬಂದಿದ್ದೀವಿ ಅಂತೆ. ನನಗೇನಂದರೆ ಆ ಟೈಮಲ್ಲಿ ನನಗೆ ಅನಿಸಿದ್ದೇನೆಂದರೆ, ಗಿನ್ನೆಸ್ ಬುಕ್ ರೆಕಾರ್ಡ್ ಹೋಲ್ಡರು ಪ್ರೊಡ್ಯೂಸರ್ಗೆ ನನ್ನ ಕತೆ ಓಕೆ ಮಾಡಿದೆ. ಫಸ್ಟು ಯುದ್ಧದಲ್ಲಿ ಗೆದ್ದುಬಿಟ್ಟಿದ್ದೀನಿ. ಮೊಬೈಲ್ ಆಫ್ ಮಾಡಿದ್ದೀನಿ. ಅವ್ರಿಗೆ ಹೇಳ್ಬಿಟ್ಟು ಬಂದು ಓಪನ್ ಮಾಡಿ ಹೇಮಾ ಚೌಧರಿ ಮೇಡಮ್ ಫೋನ್ ಮಾಡಿದೆ. ಮೇಡಮ್ ಏನು ಮುರಳಿ, ನಾನು ಆವಾಗಿಂದ ಟ್ರೈ ಮಾಡ್ತಾಯಿದ್ದೀನಿ, ಆಫ್ ಇದೆ. ಇಲ್ಲ ಮೇಡಮ್ ಇವಾಗ 4:15 ಹೋಗಿ ಅಷ್ಟರೊಳಗಡೆ 8:45 ಸರ್. 1 ಅವರ್ ಕೊಟ್ಟಿದ್ದು 4 ಅವರ್ಸ್ ಕೂತಿದ್ದೀನಿ ಅವ್ರ ಜೊತೆ. ಇಷ್ಟೊತ್ತು ಕೇಳಿದ್ರ? ಹೌದು ಮೇಡಮ್, ಹಿಂಗೆಲ್ಲ ಕೇಳಿದ್ರು, ಈ ಥರ ಆಯಿತು. ಆಮೇಲೆ ಸತ್ಯಾನಂತ ಒಬ್ಬರು, ಅವನು ಯಾಕೆ ಬಂದ ಅಲ್ಲಿ ಎಂದ್ರು ಅವರು. ಇದೇ ಮಾತಾಡಿದ್ರು. ಸರಿ, ಅವನು ಬಂದ್ಬಿಟ್ನಾ. ಒಂದು ಪಾಲಿಟಿಕ್ಸ್ ಆಗುತ್ತೆ ಮುರಳಿ, ಇವಾಗ ಅಲ್ಲೊಂದು ಪಾಲಿಟಿಕ್ಸ್ ಆಗುತ್ತೆ. ಅವ್ರನ್ನ ರೈಟ್ರು ಯಾಕೆ ಬೆಂಗಳೂರಿಂದ ರೈಟ್ರ್ ಕಳಿಸ್ತೀವಿ ಅಂತ ಒಂದು ಪಾಲಿಟಿಕ್ಸ್ ಆಗುತ್ತೆ. ನೋಡೋಣ ಏನಾಗುತ್ತೆ, ಬಟ್ ನಿನ್ನ ಕೆಲಸ ಮಾಡಿದ್ದೆ ಬಿಡು ಅಂತ. ಆಮೇಲೆ ನನಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇತ್ತು ಸರ್ ಅಮ್ಮಾನಾಯ್ಡು ಅವ್ರಿಗೆ. ಫೋನ್ ಮಾಡಿದ್ರೆ ಅವ್ರಿಗೆ ಹೊರಟೋಗ್ತಿತ್ತು, ಮಾತಾಡ್ತಾಯಿದ್ರು. ಎಲೆಕ್ಷನ್ ಅನೌನ್ಸ್ ಮಾಡಿಬಿಟ್ಟ ಸರ್ ಚಂದ್ರಬಾಬು ನಾಯ್ಡು. ಒಂದು ಆಕ್ಸಿಡೆಂಟ್ ಆಗೋಯ್ತು ತಿರುಪತಿಲಿ, ಒಂದು ಬಾಂಬ್ ಬ್ಲಾಸ್ಟ್ ಏನೋ ಆಗೋಯ್ತು. ಆ್ಯಂಡ್ ಈ ಗೇಜ್ಡ್ ಈ ಬಾಂಬ್ ಬ್ಲಾಸ್ಟು ಸಿಂಪತಿ ಆಗುತ್ತೆ ಅಂತ ಎಲೆಕ್ಷನ್ ಅಡ್ವಾನ್ಸ್ ಮಾಡ್ದೆ. ನಾನು ನಾಯ್ಡು ಅವ್ರಿಗೆ ಫೋನ್ ಮಾಡಿದಾಗ, ಮುರಳಿಗವರು ಇಬ್ಬರು ಎಲೆಕ್ಷನ್ ಏನು MP ನಿಲ್ಲಿಸ್ತು ನಾವು. ಸೊ ಈ ಎಲೆಕ್ಷನ್ ಮುಗಿಯೋವರೆಗೂ ನಾನು ಸಿನಿಮಾ ಬಗ್ಗೆ ಕೈ ಹಾಕೋಕ್ಕಾಗಲ್ಲ, ಮುಗಿಸ್ಕೊಂಡು ಮಾಡೋಣ ಅಂದರು. ಎಲೆಕ್ಷನಲ್ಲಿ ಸೋತೋದ್ರು ಸರ್. ಚಂದ್ರಬಾಬು ನಾಯ್ಡು ಸೋತೋದ. ಫೋನ್ ಹಾಕ್ತೀನಿ, ನಾಯ್ಡು ಅವ್ರು ಸಿಗ್ತಾಯಿಲ್ಲ. ಆಫೀಸ್ಗೆ ಫೋನ್ ಹಾಕಿದ್ರೆ, ಇಲ್ಲ ಸಾರು ಎಲೆಕ್ಷನ್ ರಿಸಲ್ಟ್ ಆದಮೇಲೆ ಅವರು ಯಾರ ಹತ್ರನೂ ಮಾತಾಡ್ತಾಯಿಲ್ಲ. ಹಂಗೋಯ್ತು ಸರ್ ಪ್ರಾಜೆಕ್ಟ್. ವ್ಯಕ್ತಿಗೆ ಹೇಳ, ಶಕ್ತಿಗೆ ಹೇಳ. ನಾನು ಅದಕ್ಕೆ ನಾನು ಹೇಳಿದ್ದು, ಅರ್ಜುನ್ ಸರ್ಜಾ ಪ್ರಾಜೆಕ್ಟ್ ಯಾವಾಗ ಬಿತ್ತೋ ಆಗ ಸುಸ್ತಾಗಿದ್ದು ನಾನು ಅಂತ. ಸುಸ್ತಾಗಿ ಇಲ್ಲ ಬಿಟ್ಬಿಡೋಣ ಇನ್ನಷ್ಟೇ. ಎಷ್ಟು ಬಟ್ಟೆ ಒಗೆಯೋದು ಇದನ್ನು, ಎಷ್ಟು ಪ್ರಯತ್ನ. 1995 ಶುರು ಆಗಿದ್ದು
2008ವರೆಗೂ 7-8ವರೆಗೂ 9ವರೆಗೂ ಒದ್ದಾಡಿದ್ದೀನಿ. ಇದು ಪದೇ ಪದೇ ಏನೋ ಹಿಂಗೆ ಬಂದರೆ ಹಂಗೆ ಹೊಡಿತದೆ, ಹಂಗೆ ಬಂದರೆ ಹಿಂಗೆ ಹೊಡಿತದೆ ಅಂದರೆ ಯು ಆರ್ ನಾಟ್ ಮೆಂಟ್ ಟು ಬಿ ದಟ್ ಅಂತ. ಪ್ರಕೃತಿ ನಿಮ್ಮನ್ನು ಯಾಕೆ ಬಿಡ್ತಾ ಇಲ್ಲ? ಇದಕ್ಕೆ ಇವ್ರನ್ನ ಕೇಳಿದ್ರೆ, ಆಸ್ಟ್ರಾಲಜನ್ ಕೇಳಿದ್ರೆ ಕರ್ಮ ಅಂತಾರೆ, ನಾಗದೋಷ ಅಂತಾರೆ.